ಆ್ಯಕ್ಚುಲಿ ಇದು ಸರ್ವಿಸ್ ರೋಡು. ಏನಕ್ಕೆ ಈ ಕಡೆಯಿಂದ ಬರಬೇಕಂತಂದರೆ ನಂದಿನಿ ಲೇಔಟ್ಗೆ ಹೋಗೋ ಮೇನ್ ರೋಡನ್ನು ಬ್ಲಾಕ್ ಮಾಡಿ 6-7 ತಿಂಗಳು ಆಗಿದೆ ಮೇ ಬಿ. ರೀಸನ್ ಏನಂದರೆ ಏನೋ ರಸ್ತೆ ಕಾಮಗಾರಿ ಮಾಡ್ತಿದ್ದಾರೆ. ರಸ್ತೆ ಕಾಮಗಾರಿ ಮಾಡ್ತಿಯಾರೋ ಒಂದ್ಸಲ ರಸ್ತೆ ಕಾಮಗಾರಿ ಆಯಿತು, ಟಾರು ಗೀರು ಎಲ್ಲ ಹಾಕಿದ್ರು. ಟಾರ್ ಹಾಕಿದ್ಮೇಲೆ ಮತ್ತೇನಕ್ಕೆ ಗುರು ರೋಡ್ ಕಿತ್ತಾಕಬೇಕು? ಒಂದಲ್ಲ ಎರಡಲ್ಲ ಗುರು ಪ್ರಾಬ್ಲಮ್ಮು. ರೋಡಲ್ಲಿ ಓಡಾಡೋ ನಾವು ಏನು ಮಾಡ್ಬೇಕು ಹೇಳ್ರಿ? ಅಲ್ಲಿ ಕಾರ್ಗಳು ಎರಡು ಇದಾಗ್ಬಿಟ್ಟವಣ. ಸ್ವಲ್ಪ ಅವ್ರು ಹಿಂದೆನಾದ್ರು ತಗೊಂಡ್ರೆ ಇವ್ರ ಈ ಕಡೆಯಿಂದ ಮೂವ್ ಆಗ್ಬಿಟ್ರೆ. ಅಲ್ಲಿ ಡೌನ್ ಇದೆ ಆ ಕಡೆ, ಅಲ್ಲ ಸ್ಟ್ರೈಟು ಈ ಕಡೆ. ಮುಂದೆ ಬರೋರು ಹಿಂದೆ ಹೋಗೋಕ್ಕಾಗಲ್ಲ. ಹಾಂ, ದೇವರಣ್ಣಗೂ ಏನು ಕೆಲಸ ಮಾಡಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೋಡು ಹತ್ತತ್ರ ಈಗ ಒಂದು 6-7 ತಿಂಗಳು, 1 ವರ್ಷನೇ ಅಂದ್ಕೊಳ್ಳಿ. 1 ವರ್ಷದಿಂದ ಹೀಗೆ ಇದೆ. ಇದು ಬಂದು ಗುರುಗಂಟೆಪಳ್ಳಿಯ ಸಿಗ್ನಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಯಶವಂತಪುರ ಕಡೆ ಬಂದು ನಂದಿನಿ ಲೇಔಟ್ ಹೋಗೋದಕ್ಕೆ ರೈಟ್ ಎತ್ಕೊಳ್ಳೋವಂತಹ ರೋಡು. ಆ ರೋಡಿನ ಕೆಲಸ ಒಂದು 7-8 ತಿಂಗಳಾಯ್ತು ಹೀಗೆ ಇದೆ. ಫಾರ್ ಎಕ್ಸಾಂಪಲ್ ಇವಾಗಲೇ ನೋಡಿದ್ರಲ್ಲ ಯಾವ ರೀತಿ ಜನರಿಗೆ ತೊಂದರೆ ಆಗ್ತಿದೆ ಅಂಥೇಳಿ. ಈಗ ಹೇಳಿದ್ನಲ್ಲ ಯಾವ ಏರಿಯಾ ಅಂತ. ಈ ಏರಿಯಾ MLA ಯಾರಿದ್ದೀರೋ ದಯವಿಟ್ಟು ಸರ್ ಸ್ವಲ್ಪ ಬಂದು ನೋಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಡೋದಕ್ಕೆ ಟ್ರೈ ಮಾಡಿ. ಜನಗಳಿಗೆ ದಿನದಿಂದ ದಿನ ಸಿಕ್ಕಾಪಟ್ಟೆ ತೊಂದರೆ, ಪ್ರಾಬ್ಲಮ್ಸ್ ಆಗ್ತಿದೆ. ಏನೋ ನನ್ನ ಕೈಯಲ್ಲಿ ಆಗೋದು ಇಷ್ಟೇ ನೋಡಿ. ನಾನು ಇಷ್ಟು ಹೇಳ್ಬೋದು, ನಿಮ್ಮ ಹತ್ರಕ್ಕೆ ಮುಟ್ಟುತ್ತಾ ಎಲ್ಲ ಗೊತ್ತಿಲ್ಲ. ಬಟ್ ಏನಂದರೆ ಇಷ್ಟು ಮಾಡ್ಬೋದು. ನನ್ನ ಕೆಲಸ ಇದು. ನಾನೊಬ್ಬ ಪ್ರಜೆಯಾಗಿ ನಾನು ಇಷ್ಟು ಮಾಡ್ಬೋದು. ನೀವು ಜನನಾಯಕರಾಗಿ ಏನು ಮಾಡ್ತೀರಾ ಅನ್ನೋದು ಮುಂದಿನ ದಿನಗಳಲ್ಲಿ ಜನಕ್ಕೆ ಗೊತ್ತಾಗುತ್ತೆ.